when you're ready. Okay, sir. ಎಲ್ಲರಿಗೂ ನಮಸ್ಕಾರ. Praise God and happy Independence Day. ಇವತ್ತು ಪಾಸ್ಟರ್ ಸಾಲೋಮನ್ ನನಗೆ ಈ ಅವಶ್ಯ ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತದಲ್ಲಿ ಈ ಒಂದು ಮೆಸೇಜ್ ರೆಡಿ ಮಾಡಿದೀನಿ ತಮಗೆಲ್ರಿಗೂ. ನನ್ನ ಹೆಸರು ಕರ್ನಲ್ ಜಯರಾಮ್ ಅಂತ. ನಾನು 35 ವರ್ಷ ಇಂಡಿಯನ್ ಆರ್ಮಿನಲ್ಲಿ ಕಳ್ದ್ಬಿಟ್ಟು 1 ವರ್ಷದಿಂದ ಈಗ 1.5 ವರ್ಷ ಆಯ್ತು. ಈಗ ಆರ್ಮಿ ಬಿಟ್ಟು ನಾನು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕ್ಯಾಂಪಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ, ವಿಶ್ವವಿದ್ಯಾಲಯದಲ್ಲಿ. ಈಗ ಇನ್ನೊಂದು ವಿಶ್ವವಿದ್ಯಾಲಯ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ನಾನು ಅಲ್ಲಿ ಜಾಯಿನ್ ಮಾಡಿದ್ದೀನಿ. ಅಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ. ಡಿಸಿಪ್ಲಿನ್, ಸ್ಪೋರ್ಟ್ಸ್ ಮತ್ತೆ NCC ನೋಡ್ತಾ ಇದ್ದೀನಿ. ಇದು ನಂದು ಬ್ರೀಫ್ ಬ್ಯಾಕ್ ಗ್ರೌಂಡ್. ಕಾಕ್ಟಿ ಚರ್ಚ್ ಬ್ಯಾಪ್ಟಿಸ್ಟ್ ಚರ್ಚ್ ಅವರು ನನಗೆ 2011-12 ನಲ್ಲಿ ಭೇಟಿ ಆಗಿದ್ರು. ಆವಾಗಿಂದ ನಂದು ಒಂದು 14 ವರ್ಷ ಆಯ್ತು ನಿಮ್ ಜೊತೆ ಅಸೋಸಿಯೇಷನ್ ಮಾಡ್ಕೊಂಡ್ಬಿಟ್ಟು. ಅಂಡ್ ಐ ರಿಯಲಿ ಚೆರಿಶ್ ಇಟ್. ಅಂದ್ರೆ ನನ್ಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ ನಿಮ್ಮ ಎಲ್ಲರಿಗ ಹತ್ರ ಬೇರೆ ಬೇರೆ ಒಕೇಶನ್ ನಲ್ಲಿ ಮೀಟ್ ಮಾಡಿಬಿಟ್ಟು ಮಾತಾಡ್ಲಿಕ್ಕೆ. ಇವತ್ತಿನ ವಿಷಯ ನಾವು what we are going to talk about, okay, is about the life of Joseph ಮತ್ತೆ ಅವ್ರ ಚಾಲೆಂಜಸ್. ಜೋಸೆಫ್ ಯಾರಂತ ತಮಗೆ ಎಲ್ರಿಗೂ ಗೊತ್ತಿದೆ. ನಾನು ಸ್ವಲ್ಪ ಒಂದು ಬ್ರೀಫ್ ಅವ್ರ ಬಗ್ಗೆ ಕೊಡ್ತೀನಿ. ಮೇಜರ್ ಚಾಪ್ಟರ್ಸ್ ಪಾಸ್ಟರ್ ಸಾಲೋಮನ್ ಹೇಳಿದ್ದು ನನಗೆ ಪ್ರಿಪೇರ್ ಮಾಡ್ಲಿಕ್ಕೆ ವಾಸ್ Genesis chapter 37, 39 and 40. ಇದು ಓದುವಾಗ ದೇವರು ನನಗೆ ಕೆಲವು ಪ್ರಶ್ನೆ ನಮ್ಮ ಮೈಂಡ್ ನಲ್ಲಿ ಹಾಕಿದ್ರು. ಅದು ಏನೇನ್ ಚಾಲೆಂಜ್ ಇದೆ ಅಂತ ಜೋಸೆಫ್ಗೆ. ಅದಕ್ಕೆ ನಾವು ನಮ್ಮ ಯೂತ್, ಅಂದ್ರೆ ನಿಮ್ಮ ವಯಸ್ಸಿನಲ್ಲಿ ಈ ತರ ಸಂದರ್ಭದಲ್ಲಿ, ಈ ಮಾಡರ್ನ್ ಇರಾನಲ್ಲಿ ನಿಮ್ಗೆ ಬಂದ್ರೆ ನೀವು ಹೇಗೆ ನೀವು ತಡಿಬೇಕು, ನಿಮ್ ವ್ಯವಹಾರ ಹೇಗಿರ್ಬೇಕಂತ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ. ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಐ ವಿಲ್ ರಿಕ್ವೆಸ್ಟ್ ಪಾಸ್ಟರ್ ಟು interpret so that it is faster. Otherwise my Kannada is a little slow. So if somebody can read to me the verses in Genesis chapter 37, just somebody can just read Genesis 37. I'll tell you the exact verse. Genesis chapter 37 verses 8. ಯಾರಾದ್ರೂ ಒಬ್ರು ಕನ್ನಡದಲ್ಲಿ ಓದ್ತೀರಾ? His brothers said to him, "Do you intend to reign over us? Will you actually rule us?" And they hated him all the more because of his dream and what he had said. Thank you, sister. Now, in Genesis chapter 37, I believe, I request each one of you have scripture verses, so I am going to quote here, or chapters. Please go back and read it because it will be very helpful. But I will summarize to you. Joseph didn't know in his life what all was his challenges. Now in verse 30, in Genesis chapter 37, this is a story about Joseph's father and many brothers of Joseph. ನಾವು ಯೋಸೆಫನ ಜೀವಿತದ ಬಗ್ಗೆ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಪ್ರಾರಂಭಿಸಿದಂತ ಆತನ ಜೀವಿತ ಚರಿತ್ರೆ ನೋಡ್ತೇವೆ. ಆತನು ಏನ್ ಮಾಡ್ತಾ ಇದ್ದ, ಜೀವಿಸುವಂತ ದಿನಗಳಲ್ಲಿ ಆತನಿಗೆ ಸವಾಲುಗಳು
ಏನಾಗಿದ್ದು ಎದುರಾಗಿದ್ದು. ಮತ್ತು ನೀವು ಸಹ ಈ ವಿಶೇಷವಾದ ವಾಕ್ಯಗಳನ್ನ ಈ ಮನೆಗೆ ಹೋಗಿ ಮತ್ತೆ ತಿರುಗಿ ಓದಿದ್ರೆ ಮತ್ತು ಇಲ್ಲಿ ನಾನು ಅದನ್ನ ಸಾರಾಂಶವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. Joseph's father loved Joseph very much because he was the youngest of the brothers, and he was born to Joseph, and Joseph was born to Joseph's father very late, when Joseph's father, you could say Israel, was very old. That is when Joseph was born. So that is why Joseph's father loved him. ಮತ್ತು ಯಾಕೋಬನು ಆತನಿಗೆ ಕಿರಿಯ ಮಗ ಯಾರು? ಯೋಸೇಫ. ಆತನಿಂದ ಆತನ ಎಲ್ಲ ಅಣ್ಣ ತಮ್ಮದರ ಮಧ್ಯದಲ್ಲಿ ತಂದೆ ಆದ ಯಾಕೋಬನು ಯೋಸೇಫನನ್ನ ಬಹಳ ಪ್ರೀತಿಸ್ತಾ ಇದ್ದ. ಆಮೇಲೆ ಇಸ್ರಾಯೇಲನಾಗಿ ಆತನು ಏನಾದ ಎಲ್ಲ 12 ಮಕ್ಕಳ ಕುಲಗಳಲ್ಲಿ ಯೋಸೇಫನನ್ನ ದೇವರು ಆಶೀರ್ವಾದ ಮಾಡ್ತಾನೆ. It was not only because he was the last one. Brother, excuse me. Pastor Okay. Salman, Pastor Salman, I will translate for brother. Okay. Yeah, please continue, brothers. Yes. So, not only was Joseph's father favoring Joseph because he was born when Joseph's father was very old, but also because he had certain virtues which the other brothers did not have. ಯಾಕೋಬನು ತನ್ನ ಮಗನಾದ ಯೋಸೇಫನು ತನ್ನ ವೃದ್ಧಾಪದಲ್ಲಿ ಹುಟ್ಟಿದ ಕಾರಣವಾಗಿ ಅವನನ್ನ ಪ್ರೀತಿಸುವುದು ಮಾತ್ರವಲ್ಲ, ಇತರ ಮಕ್ಕಳಿಗಿಂತ ಯಾಕೋಬನಲ್ಲಿದ್ದಂಥ ಗುಣವನ್ನ ಆತನು ಮೆಚ್ಚಿದ್ದನು. So what are those virtues which Joseph had? We will examine so that we can meet our challenges in life today. ಯಾಕೋಬನಲ್ಲಿದ್ದಂಥ ಗುಣಗಳೇನು? ಆ ಗುಣಗಳನ್ನ ನಾವು ಧ್ಯಾನಿಸಿ ನಮ್ಮ ಜೀವಿತದಲ್ಲಿ ಆ ಗುಣಗಳ ಮಟ್ಟಕ್ಕೆ ನಾವು ಬೆಳೆಯುವಂತೆ ಪರೀಕ್ಷಿಸಿಕೊಳ್ಳೋಣ. To understand that, we have to know the context. What was the story? What happened with Joseph, his father, and his brothers? ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಕಥೆಯ ಹಿನ್ನೆಲೆಯನ್ನ ನಾವು ತಿಳಿದುಕೊಳ್ಳಬೇಕು. ಯೋಸೇಫ ಮಕ್ಕಳ ಮಧ್ಯದಲ್ಲಿ ಅವರ ಹಿನ್ನೆಲೆ ಏನು, ನಡೆದಂತ ಘಟನೆಗಳು ಏನೆಂಬ ಸಂಗತಿಗಳನ್ನ ನಾವು ತಿಳಿದುಕೊಳ್ಳಬೇಕು. All the brothers of Joseph were older to him. ಯೋಸೇಫನ ಎಲ್ಲ ಸಹೋದರರು ಕೂಡ ಯೋಸೇಫನಿಗಿಂತ ಹಿರಿಯರಾಗಿದ್ದರು. So therefore, naturally, Joseph had to look up to them according to the brothers. ಆದ ಕಾರಣ ಸ್ವಾಭಾವಿಕವಾಗಿ ಯೋಸೇಫನು ತನ್ನ ಅಣ್ಣಂದಿರ ಕಡೆಗೆ ಗಮನಿಸುವಂತವನಾಗಿದ್ದನು, ನೋಡುವಂತವನಾಗಿದ್ದನು. But the brothers were jealous because the father favored Joseph. ಅಣ್ಣಂದಿರು ತಂದೆ ಯೋಸೇಫನ ಪಕ್ಷದಲ್ಲಿ ತೋರುವಂತ ಪ್ರೀತಿಯ ನಿಮಿತ್ತವಾಗಿ ದ್ವೇಷವನ್ನ ಹೊಂದಿದ್ದರು. Not since Joseph's father trusted Joseph, he told Joseph to go and look at his brothers raising the sheep. ಯೋಸೇಫನ ಮೇಲೆ ತನ್ನ ತಂದೆಗಿದ್ದಂತ ಭರವಸೆಯ ನಿಮಿತ್ತವಾಗಿ ಯೋಸೇಫನ ಸಹೋದರರು ಮೇಯಿಸುತ್ತಿರ್ತಕ್ಕಂಥ ಕುರಿಗಳನ್ನ ಮತ್ತು ತನ್ನ ಸಹೋದರನ ಕುರಿತಾದಂತ ಒಂದು ಸಂಗತಿಗಳನ್ನ ತಿಳಿದುಕೊಳ್ಳುವ ಸಲುವಾಗಿ ಅವನನ್ನ ಕಳುಹಿಸಿದನು. Now, before this, what had happened was that when it was
Joseph's father's birthday, Joseph had made a very fine robe for his father and had given it to him. And as a result of which the brothers were jealous. ಯಾಕೋಬನ ಜನನದ ಉತ್ಸವದ ಸಂದರ್ಭದಲ್ಲಿ ಯಾಕೋಬನು ಒಂದು ಬಣ್ಣದ ಅಂಗಿಯನ್ನ ಸಿದ್ಧ ಮಾಡಿ ಯೋಸೇಫನಿಗೆ ಆ ದಿನ ಉಡುಗೊರೆಯಾಗಿ ಕೊಟ್ಟಿದ್ದನು. Now, at times, Joseph was also the confidant of his father, because he would tell his father about the misdoings of his brother from time to time. ತನ್ನ ತಂದೆಗೆ ಯೋಸೇಫನು ಭರವಸೆಯುಳ್ಳ ಮಗನಾಗಿದ್ದನು. ಸಮಯದ ನಂತರ ಸಮಯ ತನ್ನ ಸಹೋದರರು ಮಾಡುವಂತ ತಪ್ಪನ್ನ ಕೆಟ್ಟ ಕೆಲಸಗಳನ್ನ ತಂದೆಯ ಗಮನಕ್ಕೆ ತರುತ್ತಿದ್ದನು. Now, this was also the reason why his brothers were more jealous of him than ever before. ಈ ಕಾರಣಗಳಿಂದ ಯೋಸೇಫನ ಸಹೋದರರು ಮೊದಲಿಗಿಂತಲೂ ಈಗ ಅಧಿಕ ದ್ವೇಷವನ್ನ ಹಗೆತನವನ್ನ ತೋರುತ್ತಿದ್ದರು. So when the brothers went grazing with their sheep, Joseph went in search of them, and when they saw him coming from far, they decided that they will kill him. ಕುರಿಗಳನ್ನ ಮೇಯಿಸಲು ಹೋದಂತ ಸಹೋದರರು ಯೋಸೇಫನು ತಮ್ಮ ಬಳಿಗೆ ಬರುವುದನ್ನ ದೂರದಿಂದಲೇ ಕಂಡು ಅವನನ್ನ ಕೊಲ್ಲಲು ಆಲೋಚನೆಯನ್ನ ಮಾಡಿಕೊಂಡರು. So they said, let him come. The moment he comes, we will kill him and throw him in a stone quarry. ಆತನು ಬರಲಿ, ಬಂದ ನಂತರ ಅವನನ್ನ ಕೊಂದು ಕಲ್ಲುಗಳ ಕುಪ್ಪೆಯ ಮೇಲೆ ಬಳಿ ಹಾಕಿ ಬಿಡೋಣ ಎಂಬುದಾಗಿ ಆಲೋಚಿಸಿದರು. That stone quarry did not have water inside it. ಆ ಒಂದು ಕಲ್ಲು ಕುಪ್ಪೆಯ ಆಳವಾದ ಸ್ಥಳವನ್ನು ನೋಡುವಾಗ ಅದರಲ್ಲಿ ಆ ಹಳ್ಳದಲ್ಲಿ ನೀರಿರಲಿಲ್ಲ. So meanwhile, Reuben, one of the brothers, told the rest of the brothers that let us not kill and throw him inside, let us not shed blood, but let us just throw him there and let us leave him in the wilderness so that he will perish. ಚೊಚ್ಚಲಾದ ರೂಬೇನನು ಅವನನ್ನ ಕೊಲ್ಲುವುದು ಬೇಡ, ಅವನನ್ನ ಹಾಗೆಯೇ ಈ ಒಂದು ಅಡವಿಯಲ್ಲಿ ಬಿಟ್ಟು ಬಿಡೋಣ, ಅವನು ಹಾಗೆಯೇ ನಿರ್ನಾಮವಾಗಿ ಹೋಗಲಿ ಎಂಬುದಾಗಿ ಸಲಹೆಯನ್ನ ಕೊಟ್ಟನು. Reuben thought that he will rescue his brother and then take him to his father after they have thrown him in the quarry. ರೂಬೇನನು ಈಗ ಈ ರೀತಿಯಾಗಿ ಆಲೋಚನೆಯನ್ನು ಕೊಟ್ಟು ತದನಂತರ ಅವನನ್ನು ಕಾಪಾಡೋಣ ಎಂಬುದಾಗಿ ಅಂದುಕೊಂಡಿದ್ದನು. So, but when they came back, meanwhile, when Reuben came back from the grazing, his brothers had seen a certain caravan of people, the Ishmaelites, who were coming, and they decided, "Arey, let's sell him. Let us make some money, okay? And we will tear his robe, and we will put some blood stains, and tell the father that he is, he has been killed by some terrible beast." ರೂಬೇನನು ಕುರಿಯನ್ನ ಮೇಯಿಸುವ ಸಲುವಾಗಿ ಹೋಗಿರುವ ಸಮಯದಲ್ಲಿ ಇಸ್ಮಾಯೇಲರು ಬರುವುದನ್ನ ಇತರ ಸಹೋದರರು ಕಂಡು ತನ್ನ ಸಹೋದರನನ್ನ ಕೊಲ್ಲುವುದಕ್ಕೆ ಬದಲಾಗಿ ಇವರಿಗೆ ನಾವು ಮಾರಿಬಿಡೋಣ ತಮ್ಮನನ್ನು, ಮತ್ತು ಅವನ ಅಂಗಿಯನ್ನ ಹರಿದು ಅದಕ್ಕೆ ರಕ್ತವನ್ನ ಚಿಮುಕಿಸಿ ತನ್ನ ತಂದೆಗೆ ಈ ವಸ್ತ್ರಗಳನ್ನ ಕಳುಹಿಸಿಬಿಟ್ಟು ಒಂದು ಪ್ರಾಣಿ ಯೋಸೇಫನನ್ನ ಕೊಂದಿತು ಎಂಬುದಾಗಿ ತಿಳಿಸೋಣ ಎಂಬುದಾಗಿ ಅಂದುಕೊಂಡರು. So it so happened that Reuben never saw his brother Joseph again, and he had been sold to the Ishmaelites, and the brothers went back along with Reuben and told this lie to their father. Brother, come once again, brother, please. Yes. So the brothers did
did what they had sold him to the Ishmaelites caravan and the ಸಹೋದರರು Ishmaelite people. Yes. Yeah. ಸಹೋದರರು ಇಸ್ಮಾಯಿಲರಿಗೆ ಯೋಸೇಫನನ್ನ ಮಾರಿಬಿಟ್ಟರು. Yes. So and then Joseph was never able to see his father again. ತದನಂತರ ಯೋಸೇಫನು ತನ್ನ ತಂದೆಯನ್ನ ನೋಡಲು ಸಾಧ್ಯವಾಗಲಿಲ್ಲ. Okay. Now, the challenges that were there in front of Joseph. ಯೋಸೇಫನ ಮುಂದಿದ್ದಂತ ಸವಾಲುಗಳು, Firstly, ಮೊದಲನೇದಾಗಿ he had the fear of the unknown. What will happen in future to me? ಭವಿಷ್ಯತ್ತಿನಲ್ಲಿ ತನಗೇನಾಗಬಹುದು ಎಂಬ ಭಯ ಅವನನ್ನ ಕಾಡಿತು. But he had his virtues with him. ಆದರೆ ಆತನೊಂದಿಗೆ ಆತನ ಸದ್ಗುಣಗಳು ಇತ್ತು. He had the blessings of God. ದೇವರ ಆಶೀರ್ವಾದ ಅವನೊಂದಿಗಿತ್ತು. So he was confident. ಆದ ಕಾರಣ ಆತನು ಭರವಸೆಯಿಂದ ಇದ್ದನು. So the lesson learned is the lesson learned is that in spite of the challenges, as long as our virtues, our principles, our siddhanta is right, we are good. ಎಲ್ಲಿಯವರೆಗೂ ನಮ್ಮ ಒಂದು ಸದ್ಗುಣಗಳು, ನಮ್ಮ ನಿಯಮಗಳು, ಸಿದ್ಧಾಂತಗಳು ಸರಿಯಾಗಿರುತ್ತದೋ ಅಲ್ಲಿಯವರೆಗೂ ನಾವು ಸುರಕ್ಷಿತವಾಗಿರುತ್ತೇವೆ. But above all this is to be confident that you and I have the blessings of God. ಇವೆಲ್ಲಗಳಿಗಿಂತ ಮೇಲಾಗಿ ನನಗೆ ನಿಮ್ಮೆಲ್ಲರಿಗೂ ಕೂಡ ದೇವರ ದಯೆ ಇರಬೇಕು. I am 59 years old now, and I have seen life, and I have seen that those people who have their faith in God are the people who are richly blessed. ನನಗೆ ಈಗ 59 ವಯಸ್ಸಾಗಿದೆ. ನನ್ನ ಜೀವಿತದಲ್ಲಿ ಕಂಡಂತ ಸಂಗತಿಗಳೇನೆಂದರೆ, ದೇವರಲ್ಲಿ ಯಾರೆಲ್ಲ ನಂಬಿಕೆಯನ್ನು ಇಟ್ಟಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಆಶೀರ್ವಾದವನ್ನು ನಾನು ಕಂಡಿದ್ದೇನೆ. My father-in-law was 96 years old when he died, and he was a literature evangelist. ನನ್ನ ಮಾವನವರು 96 ವಯಸ್ಸಿನಲ್ಲಿ ಮರಣವನ್ನ ಹೊಂದಿದರು ಮತ್ತು ಆ ದಿನಗಳಲ್ಲಿ ಅವರು ಕರಪತ್ರಿಕೆಗಳ ಮೂಲಕ ಸುವಾರ್ತೆಯನ್ನು ಸಾರುವಂತವರಾಗಿದ್ದರು. Till 90 years of age, he sold books for the church, that is books of evangelism and other medical diaries. Until 90 years, he was there and witnessing to people. 90 ವರ್ಷಗಳವರೆಗೂ ಜನರ ಜೊತೆಗೆ ಸಾಕ್ಷಿಯನ್ನ ಹೇಳುತ್ತಾ, ವೈದ್ಯಕೀಯ ಪುಸ್ತಕಗಳನ್ನ ಮಾರುತ್ತಾ, ಸಭೆಗೋಸ್ಕರವಾಗಿ ಸುವಾರ್ಥ ಪುಸ್ತಕಗಳನ್ನು ಕೂಡ ಮಾರುತ್ತಾ ಇದ್ದರು. An evangelist, will not earn much. Sorry, brother. One second. An evangelist, will not earn much money. ಸುವಾರ್ತಿಕರು ಹೆಚ್ಚಾಗಿ ಹಣವನ್ನ ಗಳಿಸಲು ಸಾಧ್ಯವಿಲ್ಲ. Those who are serving God in the ministry also don't earn much money. ದೇವರ ಸೇವೆಯಲ್ಲಿ ನಿರತರಾದಂತ ಮಕ್ಕಳು ಹೆಚ್ಚಾದಂತ ಹಣವನ್ನ ಗಳಿಸಲು ಸಾಧ್ಯವಿಲ್ಲ. But if you observe, you will always notice that they are blessed in everything. ಆದರೆ ನೀವು ಗಮನಿಸಬಹುದು, ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. So what do we learn from that? That we learn that in God we trust, and the rest will fall in place. ನಾವು ಕಲಿಯುವಂತ ಆತ್ಮೀಯ ಪಾಠವೇನೆಂದರೆ, ನಾವು ದೇವರಲ್ಲಿ ಭರವಸೆ ಇಡುವಾಗ ಉಳಿದ ಎಲ್ಲಾ ಕಾರ್ಯಗಳು ಅದರದರ ಸ್ಥಾನದಲ್ಲಿ ಬರುತ್ತದೆ.
Now, in the book of Genesis, chapter 37, the next challenge that Joseph faced was that when he went with the Ishmaelite, he, because of his virtue, became the main attendant or helper of the leader, that is Potiphar, that is their king. He became the confidant or the buddy or the helper of the king. ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಇಸ್ಮೇಲರ ಜೊತೆಗೆ ಹೋದಂತ ಯೋಸೇಫನು ಅವನ ಸದ್ಗುಣಗಳ ನಿಮಿತ್ತವಾಗಿ ಪೋತಿಫರನ ಮನೆಯಲ್ಲಿ ಎಲ್ಲವುಗಳ ಮೇಲೆ ಮೇಲ್ವಿಚಾರಕನಾದನು. That was because, like I told you, because of his virtues of honesty, integrity, and loyalty. ಅವನ ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಅವನ ಒಂದು ನಂಬಿಗಸ್ತಿಕೆ, ಅವನ ಒಂದು ನಿಷ್ಠೆ, ಅವನ ಒಂದು ವಿಧೇಯತೆ, ಈ ಗುಣಗಳಿಂದ The king's, the Potiphar's wife wanted him to go to bed with her. ಪೋತಿಫರನ ಹೆಂಡತಿ ಯೋಸೇಫನನ್ನು ಆಕೆಯೊಂದಿಗೆ ಮಲಗುವಂತೆ ಹಾಸಿಗೆಗೆ ಕರೆದಳು. Joseph denied it many times to her. ಬಹಳ ಸಮಯ ಯೋಸೇಫನು ಅದನ್ನ ತಿರಸ್ಕರಿಸಿದನು. He says, for the master who has trusted me, for the God who has blessed me, I cannot let them down. ನನ್ನ ಯಜಮಾನನು ನನ್ನಲ್ಲಿ ಭರವಸೆ ಇಟ್ಟಿದ್ದಾನೆ ಮತ್ತು ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದಿಲ್ಲ ಎಂಬುದಾಗಿ ಹೇಳಿದನು. But Potiphar's wife, on one day, she accused him of trying to go to bed with her in front of all the servants. She told all the servants. ಆದರೆ ಪೋತಿಫರನ ಹೆಂಡತಿ ಎಲ್ಲ ಸೇವಕರಿಗೂ ಕೂಡ ಯೋಸೇಫನು ತನ್ನನ್ನು ಹಾಸಿಗೆಗೆ ಕರೆಯುತ್ತಾನೆ ಎಂಬುದಾಗಿ ಬಹಿರಂಗವಾಗಿ ಹೇಳಿದಳು. So the master put him in prison. ಆದ ಕಾರಣ ಪೋತಿಫರನು ಆತನನ್ನು ಸೆರೆಮನೆಯಲ್ಲಿ ಇಡಿಸಿದನು. Now we come to Genesis chapter 39. ಈಗ ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. Now before I go there, I want to tell you this, that in that day and age, when Joseph was not in touch with his father, there was no mobile, there was no WhatsApp, there was no Facebook, no group where they could put and bring Joseph back to his father. ಈ ಒಂದು 39ನೇ ಅಧ್ಯಾಯಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಆ ದಿನಗಳಲ್ಲಿ ಯಾವುದೇ ವಿಧವಾದಂತಹ ವಾಟ್ಸಪ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಯೋಸೇಫನು ತನ್ನ ತಂದೆಯ ಜೊತೆಗೆ ಸಂಪರ್ಕಿಸಲು ಯಾವುದೇ ವಿಧವಾದಂತಹ ಉಪಕರಣಗಳಾಗಲಿ ಸಾಧನಗಳಾಗಲಿ ಇರಲಿಲ್ಲ. Once you were gone, you were gone. ಒಮ್ಮೆ ನೀನು ಹೊರಟು ಹೋದ ಹಾಗೆಯೇ. It would only be a miracle that you would be reunited. ಪುನಃ ನೀನು ಒಂದುಗೂಡುವುದಾದರೆ ಅದು ಒಂದು ಅದ್ಭುತ ಕಾರ್ಯವಾಗಿರುತ್ತದೆ. Joseph then, while in prison, because of his virtues, the prison warden made him the leader to look after all the other prisoners. ಯೋಸೇಫನಲ್ಲಿದ್ದಂತಹ ಸದ್ಗುಣಗಳ ನಿಮಿತ್ತವಾಗಿ ಸೆರೆಮನೆಯ ಯಜಮಾನನು ಉಳಿದ ಎಲ್ಲಾ ಜವಾಬ್ದಾರಿಗಳನ್ನ, ಮೇಲ್ವಿಚಾರಣೆಯನ್ನ ಸೆರೆಯ ವಿಷಯದಲ್ಲಿ ಯೋಸೇಫನಿಗೆ ಒಪ್ಪಿಸಿದನು. Sorry, I've just moved on to Genesis 40 now. ಆದಿಕಾಂಡ 40ನೇ ಅಧ್ಯಾಯಕ್ಕೆ ನಾನು ಹೋಗುತ್ತಿದ್ದೇನೆ. Because I merged 37 and 39. 37, 38, 9ನೇ ಅಧ್ಯಾಯವನ್ನ ನಾನು ಸೇರಿಸಿದ್ದೇನೆ.
Brother, I can't hear you. Now in Genesis 40, 2 years put in the prison along with Joseph. ಆದಿಕಾಂಡ 40ನೇ ಅಧ್ಯಾಯದಲ್ಲಿ ಯೋಸೇಫನ ಜೊತೆಗೆ ಯಾರಿದ್ದರು? Now when Joseph was in charge of these two, as put by the warden, Joseph befriended them. ಯೋಸೇಫನ ಜೊತೆಗೆ ಸೆರೆಮನೆಯಲ್ಲಿ ಉಳಿದ ಇಬ್ಬರು ವ್ಯಕ್ತಿಗಳನ್ನ ಸೆರೆ ಯಜಮಾನನಿಟ್ಟಾಗ ಯೋಸೇಫನ ಅವರೊಂದಿಗೆ ಸ್ನೇಹವನ್ನ ಹೊಂದಿಕೊಂಡನು. Now during that time, the cupbearer said that he had a dream. ಆ ಒಂದು ಸಮಯದಲ್ಲಿ ಪಾನದಾಯಕನು ತನಗೆ ಒಂದು ಕನಸು ಬಿತ್ತೆಂಬುದಾಗಿ ಯೋಸೇಫನಿಗೆ ತಿಳಿಸಿದನು. The cupbearer told him that he in the dream he had seen 3 branches of the grapevine and that the grapes had ripened, okay, and he had removed the juice and he had given it to the Pharaoh, that is the king. ಪಾನದಾಯಕನು ತನ್ನ ಸ್ವಪ್ನದಲ್ಲಿ ದ್ರಾಕ್ಷೆ ಕೊಂಬೆಯನ್ನ ಕಂಡನು. 3 ಕೊಂಬೆಗಳಿತ್ತು, ಅದರಲ್ಲಿ ಹಣ್ಣುಗಳಿತ್ತು. ಅದರ ರಸವನ್ನ ಹಿಂಡಿ ಫರೋಹನಿಗೆ ಪಾನದಾಯಕನು ಕೊಟ್ಟನೆಂಬುದಾಗಿ ಯೋಸೇಫನಿಗೆ ಹೇಳಿದನು. In today's age, if you get such kind of a dream, they will say it is a panic attack and the doctor will give you antidepressant tablets and say, okay, go back to sleep. ಈ ದಿನದಲ್ಲಿ ನೀವು ಆ ರೀತಿಯಾದಂತ ಸ್ವಪ್ನಗಳನ್ನ ಹೊಂದುವುದಾದರೆ ವೈದ್ಯರು ನಿಮ್ಮನ್ನ ಪರೀಕ್ಷಿಸಿ ಹೇಳುತ್ತಿದ್ದಾರೆ, ನಿಮಗೆ ಆಘಾತವಾಗಿರಬಹುದು, ಆದ ಕಾರಣ ನಿಮಗೆ ಚಿಕಿತ್ಸೆಯನ್ನು ಕೊಟ್ಟು ಮನೆಗೆ ಹೋಗಿ ಮಲಗಿಕೊಳ್ಳಿ ಎಂಬುದಾಗಿ ಆಲೋಚನೆಯನ್ನ ಕೊಡುತ್ತಾರೆ. But those times were different. ಆದರೆ ಆ ದಿನಗಳು ಭಿನ್ನವಾಗಿತ್ತು. Joseph was blessed. ಯೋಸೇಫನು ಆಶೀರ್ವದಿಸಲ್ಪಟ್ಟನು. He could interpret dreams. ಆತನು ಸ್ವಪ್ನಗಳನ್ನ ಕನಸುಗಳನ್ನ ವಿವರಿಸುತ್ತಿದ್ದನು. So he told the cupbearer that the 3 wines, the grapevine, marked 3 days. ಈ 3 ದ್ರಾಕ್ಷೆ ಬಳ್ಳಿಯ ಕೊಂಬೆಗಳು 3 ದಿನವನ್ನ ಕುರಿತು ಮಾತನಾಡುತ್ತದೆ. And he said that in 3 days that the cupbearer will be restored his duties by the king. 3 ದಿನಗಳ ನಂತರ ಈ ಪಾನದಾಯಕನು ಪುನಃ ಅರಸನ ಉದ್ಯೋಗಕ್ಕೆ ನೇಮಕವಾಗುವನು ಎಂಬುದಾಗಿ ಹೇಳಿದನು. That time the chief baker or the cook, when he saw that he could interpret dreams, he said, I also had a dream. ಆ ಒಂದು ಸ್ವಪ್ನದ ವಿವರಣೆಯನ್ನ ಕೇಳಿದಂತ ಅಡಿಗೆ ಮಾಡುವವನು ಈ ಒಂದು ಸ್ವಪ್ನದ ಉತ್ತರ ಬಹಳ ಚೆನ್ನಾಗಿದೆ ಎಂಬುದಾಗಿ ತನ್ನ ಸ್ವಪ್ನವನ್ನು ಕುರಿತು ಅವನು ಯೋಸೇಫನಿಗೆ ಹೇಳಿದನು. In that, the chief baker said that he found 3 baskets of bread and on his head, and that birds were coming and eating that bread from top of his head from the baskets. ಅಡಿಗೆ ಮಾಡುವವನು ತಾನು 3 ಬುಟ್ಟಿಗಳಲ್ಲಿ ಆಹಾರ ತುಂಬಿರುವುದನ್ನು ಅದನ್ನು ಕಾಗೆಗಳು ತಿನ್ನುತ್ತಿರುವುದನ್ನು ಕುರಿತು ಹೇಳಿದನು. Now Joseph had a more horrific interpretation of that dream. ಯೋಸೇಫನು ಈ ಒಂದು ಸ್ವಪ್ನದ ವಿವರಣೆಯನ್ನ ಬಹು ಭಯಂಕರವಾಗಿ ಆತನಿಗೆ ತಿಳಿಸಿದನು. He said those 3 baskets are 3 days, and in 3 days the king will cut you up and the birds will eat your flesh. ಆ 3 ಬುಟ್ಟಿಗಳು 3 ದಿನಗಳು, ಆ ಒಂದು ಕಾಗೆಗಳು ತಿನ್ನುತ್ತಕ್ಕಂಥದ್ದು, 3 ದಿನಗಳ ನಂತರ ಅರಸನು ನಿನ್ನನ್ನು ಕೊಲ್ಲುವನೆಂಬುದಾಗಿ ಹೇಳಿದನು. Now this is what happened after 3 days.
ಈ ಘಟನೆ 3 ದಿನಗಳ ನಂತರ ಜರುಗಿತು. When the cupbearer was going home, Joseph told him, please remember me to the Pharaoh and tell him that I am here for no fault of mine. ಈ ಪಾನದಾಯಕನು ಬಿಡುಗಡೆ ಹೊಂದಿ ಹೋಗುವಾಗ ಯೋಸೇಫನು ಅವನನ್ನು ಕೇಳಿಕೊಂಡನು, ಇಲ್ಲಿ ನಾನು ಯಾವ ಅಪರಾಧವನ್ನ ಮಾಡದೆ ಬಂದಿದ್ದೇನೆ, ದಯಮಾಡಿ ನನ್ನ ವಿಷಯವಾಗಿ ಮಾತನಾಡಿ ಎಂಬುದಾಗಿ ವಿನಂತಿಸಿಕೊಂಡನು. The cupbearer forgot the moment he went out of jail. He forgot about Joseph and his dream. ಪಾನದಾಯಕನು ಸೆರೆಯಿಂದ ಬಿಡುಗಡೆ ಆಗಿದ ತಕ್ಷಣವೇ ಯೋಸೇಫನನ್ನು ಆತನ ಸ್ವಪ್ನವನ್ನು ಮರೆತು ಬಿಟ್ಟನು. The lesson is, don't forget your friends and don't forget your promises. ಆತ್ಮೀಯ ಪಾಠವೇನೆಂದರೆ, ನಿಮ್ಮ ಸ್ನೇಹಿತರನ್ನು, ನಿಮ್ಮ ಪ್ರಿಯರನ್ನು ಎಂದೂ ಕೂಡ ಮರೆಯಬೇಡಿರಿ. Now, it so happened that 2 years after the cupbearer had left, 2 years after the cupbearer had left, the Pharaoh had a dream. ಪಾನದಾಯಕನು ಬಿಟ್ಟು ಹೋಗಿ 2 ವರ್ಷಗಳ ನಂತರ ಫರೋಹನಿಗೆ ಒಂದು ಸ್ವಪ್ನ ಬಿತ್ತು. The Pharaoh dreamt that there were 7 lean cows and that there were 7 fat cows and that the 7 lean cows ate the 7 fat cows. 7 ಬಲವಾದ ಆಕಳುಗಳು, 7 ಬಡ ಆಕಳುಗಳು, 7 ಬಡ ಆಕಳುಗಳು ಬಲವುಳ್ಳ ಆಕಳುಗಳನ್ನ ತಿಂದು ಬಿಟ್ಟಿತು ಎಂಬುದಾಗಿ ಕನಸಿನಲ್ಲಿ ಅವನು ಹೇಳಿದನು. There was also another dream which the Pharaoh had, where he saw 7 heads of grain. That is, when you see rice growing wheat growing on a stalk, he had seen 7 heads of grain which was very good, and there were 7 heads of grain which was withering, which was dying. ಮತ್ತು ಮತ್ತೊಂದು ಸ್ವಪ್ನ ಕನಸಿನಲ್ಲಿ ಬೆಳೆದಂತ ತೆನೆಗಳನ್ನ ಆತನು ಕಂಡನು. ಒಂದೇ ತೆನೆಯಲ್ಲಿ 7 ತೆನೆಗಳ ಗೊಂಚಲನ್ನ ಆತನು ಕಂಡನು. ಮತ್ತೊಂದು ತೆನೆಯನ್ನ ನೋಡುವಾಗ ಅದು ಬೆಳವಣಿಗೆ ಇಲ್ಲದಂತ ತೆನೆಗಳು ಎಂಬುದಾಗಿ ಹೇಳಿದನು. That is the time when the cupbearer remembered Joseph's power to interpret dreams, and he told the Pharaoh. ಆ ಒಂದು ಸಮಯದಲ್ಲಿ ಪಾನದಾಯಕನು ಯೋಸೇಫನಿಗೆ ಕನಸುಗಳ ವಿವರಣೆಯನ್ನು ಕೊಡುವಂತ ಸಾಮರ್ಥ್ಯವನ್ನ ನೆನಪು ಮಾಡಿಕೊಂಡು ಅರಸನಿಗೆ ತಿಳಿಸಿದನು. Now, when Joseph was taken to the Pharaoh, he told the Pharaoh, God will interpret your dreams. ಯೋಸೇಫನು ಫರೋಹನ ಸನ್ನಿಧಾನಕ್ಕೆ ಹೋದಾಗ ಫರೋಹನಿಗೆ ಯೋಸೇಫನು ಹೇಳಿದನು, ದೇವರು ನಿನ್ನ ಕನಸಿಗೆ ಅರ್ಥವನ್ನ ವಿವರಣೆಯನ್ನ ಕೊಡುವನು ಎಂಬುದಾಗಿ ಹೇಳಿದನು. So he interpreted the dream saying that the 7 cows, fat cows, and the 7 good grains meant that there would be 7 years of 7 years of good crop and good economy in Egypt, where the Pharaoh was. 7 ಆಕಳುಗಳು, 7 ಬಲವುಳ್ಳ ಆಕಳುಗಳು, 7 ಒಳ್ಳೆಯ ತೆನೆಗಳು ಐಗುಪ್ತ ದೇಶದಲ್ಲಿ ಸುಭಿಕ್ಷ ಕಾಲವನ್ನ ಕುರಿತು ಉಂಟಾಗುತ್ತದೆ ಎಂಬುದಾಗಿ ತಿಳಿಸಿದನು. And the 7 bad cows and the 7 bad grains, the tuft of grains, meant 7 years of famine, no food. 7 ಬಡ ಆಕಳುಗಳು, 7 ಕೆಟ್ಟ ತೆನೆಗಳು, ಐಗುಪ್ತದಲ್ಲಿ 7 ವರ್ಷಗಳ ಕಾಲ ಕ್ಷಾಮ ತಲೆದೋರುತ್ತದೆ ಎಂಬುದಾಗಿ ಹೇಳಿದನು. Now, that is where Joseph, by his virtue, told the king that in this 7 years, you prepare for the next 7 years of famine. ಈ ಒಂದು ಸಮಯದಲ್ಲಿ ಯೋಸೇಫನು ಫರೋಹನಿಗೆ ಹೇಳಿದನು,
ಕ್ಷಾಮಕಾಲಕ್ಕಾಗಿ ನೀನು ಸಕಲ ಸಿದ್ಧತೆಯನ್ನ ಮಾಡಿಕೊ ಎಂಬುದಾಗಿ ಸಲಹೆಯನ್ನ ಕೊಟ್ಟನು. The Pharaoh made Joseph his advisor. The Pharaoh put good clothes on him. The Pharaoh gave him a gold necklace and a very costly ring and gave him a position of authority in the kingdom. ಫರೋಹನು ಯೋಸೇಫನಿಗೆ ಉತ್ತಮ ವಸ್ತ್ರಗಳನ್ನ ತೊಡಿಸಿದನು, ಅವನ ಕೊರಳಿಗೆ ಚಿನ್ನದ ಸರವನ್ನ ಹಾಕಿದನು, ಅವನ ಬೆರಳಿಗೆ ಉಂಗುರವನ್ನ ಹಾಕಿದನು, ಅವನಿಗೆ ಸರ್ವ ಅಧಿಕಾರವನ್ನ ಕೊಟ್ಟನು. And he gave him charge to collect all the grains to store for the next 7 years. ಮುಂದಿನ 7 ವರ್ಷಗಳಿಗೋಸ್ಕರವಾಗಿ ಎಲ್ಲ ಧಾನ್ಯಗಳನ್ನ ದವಸಗಳನ್ನ ಕೂಡಿರಿಸಿಕೊಳ್ಳುವಂತೆಯೂ ಜವಾಬ್ದಾರಿಯನ್ನ ಯೋಸೇಫನಿಗೆ ಕೊಟ್ಟನು. Now, this is where I end my story. ಇಲ್ಲಿ ನನ್ನ ಒಂದು ಕಥೆಯನ್ನ ಮುಕ್ತಾಯ ಮಾಡುತ್ತೇನೆ. So therefore, what is the message I have for you through these stories? ಈ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸುವಂತ ಮೂಲ ಪಾಠವೇನು? First and foremost, please develop virtues as young people, good virtues. ಮೊಟ್ಟ ಮೊದಲನೇದಾಗಿ ಯವನಸ್ಥರಾಗಿ ಒಳ್ಳೆಯ ಸದ್ಗುಣಗಳನ್ನ ಹೊಂದಿಕೊಳ್ಳಿರಿ. Second, don't be tempted. ಎರಡನೇದಾಗಿ ಶೋಧನೆಗೆ ಒಳಗಾಗಬೇಡ್ರಿ. Know where to draw the line. ಎಲ್ಲಿ ನೀವು ಗೆರೆಯನ್ನ ಎಳೆಯಬೇಕೋ ನಿಮ್ಮ ಆ ಒಂದು ಪ್ರಮಾಣಗಳನ್ನ ಮಿತಿಯಲ್ಲಿ ಇಟ್ಟುಕೊಳ್ಳಿರಿ. Don't falter on that. Don't cross that line. ಆ ಒಂದು ಮಿತಿಯ ರೇಖೆಯನ್ನ ದಾಟಿ ಹೋಗಬೇಡಿರಿ. No matter what. ಯಾವುದೇ ಸಂಗತಿಗಳಾಗಿರಬಹುದು. Every time tell Satan, get thee behind me, Satan. ಸೈತಾನನೇ, ಪ್ರತಿ ಸಮಯ ಹೇಳಿರಿ, ನನ್ನ ಹಿಂದೆ ನನ್ನನ್ನು ಬಿಟ್ಟು ತೊಲಗಿ ಹೋಗು. Put on the armor, the breastplate of righteousness. ನೀತಿಯ ಕವಚವನ್ನ ನಿಮ್ಮ ಎದೆಯ ಮೇಲೆ ತೊಟ್ಟುಕೊಳ್ಳಿರಿ. No matter how many darts Satan fires at you, make your armor stop it. ನಿಮ್ಮ ಮೇಲೆ ಸೈತಾನನು ಎಷ್ಟೇ ಬಾಣಗಳನ್ನ ಎಸೆದರೂ ಕೂಡ ನಿಮ್ಮ ಒಂದು ಸರ್ವಾಯುಧಗಳು ನಿಮ್ಮನ್ನು ಕಾಪಾಡಲಿ. Your faith in God and your virtues will reward you. ದೇವರ ಮೇಲೆ ನೀವಿಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ನಿಮಗಿರುವಂತ ಸದ್ಗುಣ ನಿಮ್ಮನ್ನು ಕಾಪಾಡಲಿ. Develop humane values. ಮಾನವ ಮೌಲ್ಯಗಳನ್ನ ಬೆಳೆಸಿಕೊಳ್ಳಿರಿ. Read the book, one chapter of Proverbs every day for that. ಪ್ರತಿದಿನ ಜ್ಞಾನೋಕ್ತಿಗಳ ಒಂದು ಅಧ್ಯಾಯವನ್ನ ಅಧ್ಯಯನ ಮಾಡ್ರಿ. There are 31 chapters, one chapter per day. It's all small chapters. 31 ದಿನಗಳು, 31 ಅಧ್ಯಾಯಗಳು ಎಲ್ಲವೂ ಕೂಡ ಚಿಕ್ಕ ಅಧ್ಯಾಯಗಳಾಗಿವೆ. You forget to read anything else, I mean about scripture or something your pastor has given you, you may forget, or you forgot some context, or you forgot some material. But open your mobile, go to Proverbs. Today is 15th August, read the 15th chapter. ನಿಮ್ಮ ಸಭಾಪಾಲಕರಾಗಲಿ ಇತರರಾಗಲಿ ಕೊಟ್ಟಂತ ವಾಕ್ಯಗಳು ಮನೆಗೆಲಸಗಳನ್ನ ನೀವು ಮರೆತು ಹೋಗಬಹುದು. ಆದರೆ ಈ ದಿನ ಆಗಸ್ಟ್ 15 ನಿಮ್ಮ ಮೊಬೈಲ್ ಅನ್ನ ತೆರೆಯಿರಿ ಮತ್ತು ಆ 15ನೇ ದಿನದ ಜ್ಞಾನೋಕ್ತಿಗಳ ಧ್ಯಾನಿಸಿರಿ. Another good book to read is the book of James. ಮತ್ತೊಂದು ಒಳ್ಳೆಯ ಪುಸ್ತಕ ಓದಿರಿ. ಆ ಪುಸ್ತಕ ಯಾಕೋಬ ಬರೆದ ಪತ್ರಿಕೆ. There are many lessons for young people in the book of James.
ಯಾಕೋಬ ಪತ್ರಿಕೆಯಲ್ಲಿ ಅನೇಕ ಪಾಠಗಳನ್ನ ಯಾಕೋಬನು ಯವನಸ್ಥರಿಗೆ ಇಟ್ಟಿದ್ದಾನೆ. I have grown up on these two books, that is Proverbs and James. ನಾನು ಈ ಎರಡು ಪುಸ್ತಕಗಳಿಂದ ಬೆಳೆದಿದ್ದೇನೆ. Ultimately, the challenges in your Christian life will all go through contingency planning. That is those 7 years what Joseph planned helped entire Egypt for 7 years of famine. Similarly, you have to keep getting those virtues for as long as possible so that you survive those bad days. 7 ವರ್ಷಗಳ ಕಾಲ ಸತತವಾಗಿ ಯೋಸೇಫನು ಸಿದ್ಧತೆಯನ್ನ 7 ವರ್ಷ ಕ್ಷಾಮ ಕಾಲವನ್ನು ಎದುರಿಸುವ ಸಲುವಾಗಿ ಸಿದ್ಧ ಮಾಡಿಕೊಂಡನು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಸತತವಾಗಿ ಸದ್ಗುಣಗಳನ್ನ ಬೆಳೆಸಿಕೊಳ್ಳುವುದಾದರೆ ಮುಂಬರುವಂತ ದಿನಗಳಲ್ಲಿ ನೀವು ಸುರಕ್ಷಿತರಾಗಿ ಇರುವಿರಿ. I hope someday I can come and meet each one of you in person. ನಾನು ನಂಬುತ್ತೇನೆ ಒಂದು ದಿನ ನಾನು ಪ್ರತ್ಯಕ್ಷವಾಗಿ ನಿಮ್ಮೆಲ್ಲರನ್ನು ಕೂಡ ದೈಹಿಕವಾಗಿ ಭೇಟಿಯಾಗುತ್ತೇನೆ. I take pride in educating the youth and advising them. You can ask Pastor Solomon for my number and call me anytime. I am there to help you with the power of God beside me. ನಾನು ಯವನಸ್ಥರಿಗೆ ಕಲಿಸಲು ಬೋಧನೆಗಳಲ್ಲಿ ಹೆಚ್ಚಳ ಪಡುತ್ತೇನೆ. ಪಾಸ್ಟರ್ ಸಾಲ್ಮನ್ ಅವರ ಬಳಿ ನನ್ನ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳ್ರಿ. ಯಾವ ಸಮಯದಲ್ಲೂ ಬೇಕಾದರೂ ನನ್ನನ್ನು ಸಂಪರ್ಕಿಸಿರಿ. ದೇವರ ಬಲದಿಂದ ನಿಮಗೆ ಕಲಿಸುತ್ತೇನೆ. Just remember that there is a solution for every problem of your life, whether it is finance, whether it is marriage, whether it is to do with trouble at the workplace, whether it is trouble with your father, with your boss. There is a chapter for everything in the Bible. Your answer is there. You don't need to go anywhere. ಸತ್ಯವೇದದಲ್ಲಿ ನಿಮ್ಮ ಮದುವೆಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಉದ್ಯೋಗದ ಸಮಸ್ಯೆ ಇರಬಹುದು. ಯಾವುದೇ ಸಮಸ್ಯೆಗಳಿಗೆ ಉತ್ತರವನ್ನ ನೀವು ಕಂಡುಕೊಳ್ಳಬಹುದು. ನೀವು ಸತ್ಯವೇದವನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ. It is so easy. You go to Google and you put biblical solution to financial planning, biblical solution to marriage, biblical solution to dealing with the workplace. You will get your answers. ನೀವು ಗೂಗಲ್ಗೆ ಹೋಗ್ರಿ, ಅಲ್ಲಿ ನಿಮ್ಮ ಮದುವೆ ವಿಷಯದಲ್ಲಿ ಪರಿಹಾರ ಹೇಗೆ ಎಂಬುದಾಗಿ ಅಲ್ಲಿ ಟೈಪ್ ಮಾಡ್ರಿ, ಮತ್ತು ಹಣಕಾಸಿನ ವಿಷಯದಲ್ಲಿ ಪರಿಹಾರವೇನೆಂಬುದಾಗಿ ನೀವು ಟೈಪ್ ಮಾಡ್ರಿ. ಉದ್ಯೋಗದ ವಿಷಯದಲ್ಲಿ ಸತ್ಯವೇದದ ಒಂದು ವಿಚಾರಧಾರೆ ಏನೆಂಬುದಾಗಿ ನೀವು ಅಲ್ಲಿ ಟೈಪ್ ಅನ್ನ ಮಾಡುವುದಾದರೆ, ಬೆರಳಚ್ಚು ಮಾಡುವುದಾದರೆ ನೀವು ಉತ್ತರವನ್ನ ಕಂಡುಕೊಳ್ಳುವಿರಿ. Remember, just use what does the Bible say, what does Jesus say. You will get your answers. ಯೇಸು ಸ್ವಾಮಿ ಏನು ಹೇಳುತ್ತಾರೆ ಎಂಬುದಾಗಿ ನೀವು ಬೆರಳಚ್ಚನ್ನ ಮಾಡುವಾಗ ಉತ್ತರವನ್ನ ಕಂಡುಕೊಳ್ಳುವಿರಿ. Use AI, artificial intelligence. Use the power of media, this digital media, to empower yourself with the power of God. ಈಗಿರತಕ್ಕಂಥ ಕೃತಕ ಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಮತ್ತು ಸಾಮಾಜಿಕ ಜಾಲತಾಣಗಳನ್ನ ನಿಮ್ಮ ಒಂದು ಅವಶ್ಯಕತೆಗಳಿಗಾಗಿ ಬಳಸಿರಿ. God bless you all, and I have a short prayer. Let's pray. I'll request brother to just translate. Our loving Heavenly Father, ನಮ್ಮ ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, I am so grateful today ಈ ದಿನ ನಾನು ಬಹಳ ಕೃತಜ್ಞನಾಗಿದ್ದೇನೆ that I could be blessed by speaking a few words to the youth here in Belagavi and other places. ಬೆಳಗಾವಿ ಸುತ್ತಮುತ್ತಲಿರ್ತಕ್ಕಂಥ ಯವನರಸರ ಜೊತೆಗೆ
ನಿನ್ನ ವಾಕ್ಯಗಳನ್ನ ಮಾತನಾಡಲು ನನಗೆ ಕೊಟ್ಟಂತ ಸಹಾಯಕ್ಕಾಗಿ ಸ್ತೋತ್ರ. I am blessed by the passages which I read today. ಈ ದಿನ ನಾನು ಓದಿದಂತ ವಾಕ್ಯಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. I pray, Lord Jesus, that all these youth who are listening and everybody who's listening might be blessed abundantly by you in ಕರ್ತನಾದ their walk of life. ಕರ್ತನಾದ ಯೇಸುವೆ, ಯಾರೆಲ್ಲ ವಾಕ್ಯಗಳನ್ನ ಆಲಿಸುತ್ತಿದ್ದಾರೋ ಅವರು ತಮ್ಮ ಜೀವಿತದ ಪ್ರಯಾಣದಲ್ಲಿ ನಿನ್ನಿಂದ ಆಶೀರ್ವದಿಸಲ್ಪಡಲಿ. Thank you, Jesus, for food, for clothing, for shelter, for friends and family. ಕರ್ತನಾದ ಯೇಸುವೆ, ನೀನು ಕೊಟ್ಟಂತ ಆಹಾರಕ್ಕಾಗಿ, ವಸ್ತ್ರಗಳಿಗಾಗಿ, ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ನಿನಗೆ ಕೃತಜ್ಞತೆಗಳು. Help us to be a blessing and a shining witness in our lives. ನಮ್ಮ ಜೀವಿತದಲ್ಲಿ ನಿನಗೋಸ್ಕರ ಪ್ರಕಾಶಿಸುವಂತ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು. Thank you, Jesus, and bless us all as we leave our respective places this evening. ನಮ್ಮ ಸ್ವಂತ ಮನೆಗಳಿಗೆ ನಾವು ಹೋಗುವಾಗ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಳಿಸಿಕೊಡು. In Jesus' name I pray. Amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. Thank you, brother. So kind of you. I didn't get your name. Thomas. Thank you, brother Thomas. So kind of you. So well interpreted. Earlier also I interpreted to you. Okay. I hope Pastor Solomon will share a picture of you all just now, and I'll be blessed. Thank you.